ಸ್ನೇಹಿತರೆ, ಈಗ ನಾನು ಏನು ಕೋಳಿ ಕಟ್ ಮಾಡ್ಕೊಂಡಿದ್ದು ಅದ್ರದ್ದು ಗುಂಡ್ಕಾಯಿ ಮತ್ತು ಲಿವರ್ ಎತ್ಕೊಂಡು ಸಪ್ರೇಟ್ ಮಾಡಿಕೊಂಡಿದ್ದೀನಿ. ಹೊಸದಪ್ಪ ಇದು, ಇದೇ ಪ್ರಥಮ ಬಾರಿ. ಅಣ್ಣ ಏನಣ್ಣ ಬಂಡೆ ಇರೋದಿದು, ಸ್ಟೆಪ್ಪು ನೀರು ನೋಡ ಹೆಂಗೆ ಜಿಂಗ್ತಾ ಇದೆ. ಆ ನೀರು ಹೋಗಿ ಕುಡಿಬೇಕು ಅನಿಸ್ತಾ ಇದೆ ನನಗೆ. ಹೋಗಿ ಕುಡ್ಕೊಬರೋಣ. ತಪ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಸ್ನೇಹಿತರು ಜಮೀನಿಗೆ ಅಡುಗೆ ಮಾಡೋಕ್ಕೋಸ್ಕರ. ಬನ್ನಿ, ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾಟಿಕೊಳ್ಳಿ ಶಂಕರ್. ಸ್ನೇಹಿತರೆ, ಈ ದಿನ ನಾನು ಒಂದು ನಿಸರ್ಗವಾದ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗದಲ್ಲಿ ನಾನು ಒರಿಜಿನಲ್ ನಾಟಿಕೊಳ್ಳಿ ಗುಂಡ್ಕಾಯಿ ಲಿವರ್ ಅದರಲ್ಲಿ ಒಂದು ರೆಸಿಪಿ ಮಾಡ್ತೀನಿ. ಏನಪ್ಪ ಒರಿಜಿನಲ್ ನಾಟಿಕೊಳ್ಳಿ ಎಲ್ಲಿ ಸಿಗುತ್ತೆ ಅಂತ ಅನ್ಕೋತೀರಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಅರ್ಥ ಆಗ್ತದೆ. ನೋಡಿ, ಯಾವಾಗಲೂ ನಮ್ಮ ಹೋಟೆಲ್ ಇಷ್ಟು ಕೋಳಿ ಸ್ಟಾಕ್ ಇರುತ್ತೆ. ಈ ದಿನ ನಾನು ಕಟಿಂಗ್ಗೋಸ್ಕರ ಒಂದೇ ಏಜಿನ ಕೋಳಿ ಹಿಡ್ಕೊಡ್ತಾ ಇದ್ದೀನಿ. ಒಂದು ಎರಡು ಮೂರು ಕೋಳಿ ಆದರೆ ಹಂಗೆ ಪುಕ್ಕ ಕಿತ್ಕೋಬೋದು. ಇಷ್ಟು ಕೋಳಿನ ಹೆಂಗೆ ಪುಕ್ಕ ಕೀಳಕ್ಕಾಯ್ತದೆ? ಅದಕ್ಕೆ ಬಿಸಿಲು ಹಚ್ಬಿಡ್ತಾ ಇರೋದು ಕಣಪ್ಪ ಶಿವಪ್ಪ. ಸ್ನೇಹಿತರೆ, ಇಷ್ಟು ಕೋಳಿನ ನಾನು ಕುಯ್ದು ಲಾಟ್ ಮಾಡ್ಕೊಂಡಿದ್ದೀನಿ. ಈಗ ಬರ್ನ್ ಮಾಡ್ಕೋತೀನಿ. ಎಷ್ಟು ಚೆನ್ನಾಗಿ ಬರ್ನ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಕಟಿಂಗ್ ಮಾಡೋಕ್ಕಾದ್ರೂ ಅಷ್ಟೇ, ರುಚಿಗೂ ಅಷ್ಟೇ. ಇವಾಗೆಲ್ಲ ಬರ್ನ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಹುಡುಗರು ಕ್ಲೀನ್ ಮಾಡಿಕೊಡ್ತಾರೆ, ನಾನು ಕಟ್ ಮಾಡ್ಕೋತೀನಿ. ನೋಡಿ ಸ್ನೇಹಿತರೆ, ಎಲ್ಲರೂ ತಿಳ್ಕೊಬೇಕಾದಂಥ ವಿಚಾರ ಇದು. ತುಂಬ ಜನ ಮೊಟ್ಟೆ ಗುದ್ದಿ ಅಂತ ಮೋಸ ಹೋಗ್ತಾರೆ. ನಾವು ಇಷ್ಟು ಕೋಳಿ ಕುಯ್ದಿದ್ರು ಎಲ್ಲ ಕೋಳಿಗಳಲ್ಲಿ ಈ ಥರ ಇದೆ. ಸಣ್ಣ ಸಣ್ಣ ಸಾಸಿವೆ ಕಾಳಗ ಹತ್ರ ಗುಚ್ಚಿದೆ. ಸುಮಾರು ಕೋಳಿ, ಈ ಕೋಳಿ ಆಗ್ಬೋದು, ಈ ಕೋಳಿ ಆಗ್ಬೋದು, ತುಂಬ ಕೋಳಿಲಿ ಈ ಥರ ಇದೆ. ಆದರೆ ಒಂದು ಕೋಳಿಲಿ ಮಾತ್ರ ಎಲ್ಲರೂ ಇಷ್ಟಪಡುವಂಥ, ಎಲ್ಲರೂ ಕೇಳುವಂಥ ಮೊಟ್ಟೆ ಗುದ್ದಿ ಇದೆ. ಇದು ಒಂದೇ ಕೋಳಿಲಿ ಬಂದಿರೋದು ಈ ಥರ. ಇಷ್ಟು ಕೋಳಿಗೆ ದಯವಿಟ್ಟು ಯಾರು ಮೊಟ್ಟೆ ಗುದ್ದಿ ಅಂತ ಅದಕ್ಕೆ ಮನ್ಸು ಹೋಗಬೇಡಿ. ಯಾಕೆಂದರೆ ನಾಟಿ ಕೋಳಿಲಿ ಎಷ್ಟು ಕುಯ್ದ್ರೂ ಮೊಟ್ಟೆ ಗುದ್ದಿ ಸಿಗೋದು ತುಂಬಾ ಕಮ್ಮಿ. ಸರತಾರೆ ಪಾತ್ರೆ ತುಂಬ್ಕೊತು, ಬೇರೆ ಪಾತ್ರೆ ಎತ್ಕೊ ಬನ್ನಿ, ತೊಗೊಂಡೋಗಿ ಆಚೆ ಮಡಗಿ. ಕುಡಿ ಬೇರೆ ಪಾತ್ರೆ. ಸ್ನೇಹಿತರೆ, ಈಗ ನಾನು ಏನು ಕೋಳಿ ಕಟ್ ಮಾಡ್ಕೊಂಡಿದ್ದು ಅದ್ರದ್ದು ಗುಂಡ್ಕಾಯಿ ಮತ್ತು ಲಿವರ್ ಎತ್ಕೊಂಡು ಸಪ್ರೇಟ್ ಮಾಡಿಕೊಂಡಿದ್ದೀನಿ. ಇವಾಗ ನಾನು ಕಾಡು ಹೋಗಿ ನಮ್ಮ ಫ್ರೆಂಡ್ ಜೊತೆಲಿ ಒಂದು ರೆಸಿಪಿ ಮಾಡ್ಕೊಂಡು ತಿಂತೀವಿ. ಆ ರೆಸಿಪಿ ಹೇಗಿದೆ ನೀವು ನೋಡೋಕ್ಕೆ ಇಂಟ್ರೆಸ್ಟ್ ಇದೆಯಲ್ಲ, ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ.
ಸ್ನೇಹಿತರೆ, ಕ್ಲೀನಾಗಿ ತೊಳ್ಕೊಬಿಡ್ತಾ ಇದ್ದೀನಿ. ತೊಳ್ಕೊಂಡು ಇದನ್ನ ಸ್ವಲ್ಪ ಬಾಯ್ಲ್ ಮಡಿಕೋತೀನಿ. ಬಾಯ್ಲ್ಗಂದರೆ ಫುಲ್ ಬೇಸಲ್ಲ, ಸ್ವಲ್ಪ ಬಿಗಿ ಆಗೋಕ್ಕೋಸ್ಕರ ಸ್ವಲ್ಪ ಬಾಯ್ಲ್ ಮಾಡ್ಕೋತೀನಿ. ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕೊಬಿಡೋಣ. ಸ್ನೇಹಿತರೆ, ಇದು ನಾನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳಿ ಈಜಿ ಆಗೋಕ್ಕೋಸ್ಕರ ಸ್ವಲ್ಪ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನು ಹಳದಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅಭ್ಯಾಸ ಇದೆಯಾ? ಇಲ್ಲ, ನಿಧಾನವಾಗಿ ಹಚ್ಚು. ಆಮೇಲೆ ಮನೇಲಿ ಹೋಗ್ಬಿಟ್ಟು ನನ್ನ ಹೆಸರು ಹೇಳ್ಬಿಟ್ಟು ನೀನು ಜಗಳಕ್ಕೆ ಬಂದ್ಬಿಟ್ಟು ಆಮೇಲೆ ನಿನ್ನ ಮಗನೇ ಬಂದ್ಬಿಡ್ತಾನೆ ನನ್ನ ಮೇಲೆ ಜಗಳಕ್ಕೆ ಮೇಲೆ. ಹಾಂ ಅಂಕಲ್, ಏನು ಹಿಂಗೆ ಮಾಡಿದ್ದೀನಿ ನಮ್ಮ ಡ್ಯಾಡಿಗೆ ಅಂತ. ನನಗೆ ಇದು ಹೊಸ ಅನುಭವ. ಹಾಂ, ಭಾಳ ಅದ್ಭುತವಾಗಿ ನಡೀತಾ ಇದೆ ಪರಿಸರದ, ಒಳ್ಳೆ ಪರಿಸರದಲ್ಲಿ. ಚಿಂತೆ ಮಾಡಬೇಡ ಗೆಳೆಯ, ನಾನು ನೀನು ಕ್ಲಾಸ್ಮೇಟು. ಇನ್ಮೇಲೆ ಹಳೆ ಅನುಭವ ಮಾಡಿಬಿಡ್ತೀನಿ. ನೀನು ಬಂದ ಹಿಂಗೆ ಈ ಥರ ಮಾಡಿದಾಗೆಲ್ಲ ನೀನು ಕರಿತಾ ಇರ್ತೀನಿ, ನೀನು ಬರ್ತಾ ಇರ್ಬೇಕಷ್ಟೇ. ಖಂಡಿತ ಬರ್ತೀನಿ ಸ್ನೇಹಿತರೆ. ಎಷ್ಟು ವರ್ಷದ್ದು ನಮ್ಮ ಫ್ರೆಂಡ್ಶಿಪ್ಪು? 30 ವರ್ಷದ ಸ್ನೇಹ ಬಾಂಧವ್ಯ. ಗೆಳೆಯ, ನಾವು ಓದ್ಬೇಕಾದ್ರೆ ಆ ಏಜ್ ಇತ್ತಲ್ಲ, ಎಷ್ಟು ಸುಂದರವಾಗಿತ್ತಲ್ಲ. ಸಾಧ್ಯನೇ ಇಲ್ಲ ಬರೋಕ್ಕೆ ಅದಲ್ಲ ಲೈಫು. ಹಾಗೆ ಆಮೇಲೆ ಈಗಿನ ಹುಡುಗರು ಆ ಥರ ಎಂಜಾಯ್ ಮಾಡೋಕ್ಕಾಗಲ್ಲ. ಹಾಂ, ಒಂದಿನ ನಮ್ಮ ಕ್ಲಾಸ್ಮೇಟ್ಸ್ ಎಷ್ಟು ಜನ ಇದ್ದಾರೋ ಎಲ್ಲರೂ ಒಂದ್ಸರಿ ಸೇರಿಸ್ಬಿಡೋಣ. ನನ್ನ ಕೈಯಾರ ಅಡುಗೆ ಮಾಡ್ಕೊಡ್ತೀನಿ. ಖಂಡಿತ ಮಾಡ್ಕೊಡಿ, ಖಂಡಿತ ಬರ್ತೀವಿ ನಾವು. ಸ್ನೇಹಿತರೆ, ಎಲ್ಲ ಬಿಗಿಯಾಗಿದೆ. ಈಗ ಬಸ್ಕೊಬಿಡ್ತೀನಿ. ಕಟ್ ಮಾಡೋಕೆ ಈಜಿ ಆಗುತ್ತೆ, ಅದಕ್ಕೋಸ್ಕರ ಈಗ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿರೋದು. ಬಸ್ಕೊಳಪ್ಪ. ಸ್ನೇಹಿತರೆ, ನಾನು ಯಾಕೆ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅಂದರೆ ಕಟ್ ಮಾಡೋಕ್ಕೆ ಈಜಿ ಆಗಲಿ ಅಂತ. ಇದೇನು ಬಾಯ್ಲ್ ಆಗಿಲ್ಲ, ಸ್ವಲ್ಪ ಟೈಟ್ ಆಗಿದೆ, ಹಾಗಾಗಿ ಕಟ್ ಮಾಡೋಕ್ಕೆ ಈಜಿ ಆಗ್ತಾಯಿದೆ. ಗುಂಟ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇದು ನಾಟಿ ಕೋಳಿ ಗುಂಟ್ಕಾಯಿ ಆಗಿರೋದ್ರಿಂದ ಟೈಟ್ ಇರುತ್ತೆ. ಲಿವರು ಸ್ವಲ್ಪ ದಪ್ಪ ಕಟ್ ಮಾಡ್ಕೊತೀನಿ, ಅದು ಸ್ವಲ್ಪ ಸ್ಮೂತ್ ಇರುತ್ತೆ. ಲಿವರು ದಪ್ಪಗೆ ಹೊಡಿತಾ ಇದ್ದೀನಿ. ಹೊಡಿ ಅಂದರೆ ಸ್ಮೂತ್ ಆಗದೆ. ಇದು ಬೆಂದದ್ದು ಅಂದ್ಕೊಂಡಿದ್ಯಾ? ಚೂರು ಟೇಸ್ಟ್ ಮಾಡಿ ನೋಡೋಣ, ಬೆಂದದ್ದು ಬೆಂದಿಲ್ಲ. ಟೇಸ್ಟ್ ಮಾಡಿರಿ. ಬೆಂದಿಲ್ಲ, ಸುಮ್ಮನೆ ಹಂಗೆ ಕಾಣ್ತದೆ ಅಷ್ಟೇ. ಹಸೆ ಮಾಂಸ ತಿಂತಿಯಲ್ಲಯ್ಯ, ಚೆನ್ನಾಗದೆ. ಉಪ್ಪು ಹಾಕಿದ್ದೀರಲ್ಲ. ಸ್ನೇಹಿತರೆ, ಎಲ್ಲ ಕಟಿಂಗ್ ಮಾಡ್ಕೊಂಡಿದ್ದೀವಿ, ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ತವಾ ಮಾಡಕ್ತಾ ಇರೋದು, ರೋಸ್ಟ್ ಮಾಡ್ತಾ ಇರೋದು, ತಿಂತಾ ಇರೋದು ಅಷ್ಟೇ. ಯಾರು ಬೇಜಾರು ಮಾಡ್ಕೋಬೇಡಿ. ನೀವು ನಾಟಿ ಕೋಳಿನ ಮನೆಗಳ ಹತ್ರ ಸಾಕಿ ಈ ರೀತಿ ಮಾಡ್ಕೊಂಡು ತಿನ್ನಿ. ನಾಟಿ ಕೋಳಿ ಸಾಕಾಣಿಕೆ ಮಾಡೋಕ್ಕೆ ನಿಮ್ಮ ಹತ್ರ ಬಿತ್ತಾಗಿಲ್ಲ ಅಂದರೆ ನಮ್ಮ ರಾಮನಗರ ಜಿಲ್ಲೆಯವರು ನನ್ನ ಹತ್ರ ಬನ್ನಿ, ನಾನು ಕೊಡ್ತೀನಿ. ಗೆಳೆಯ, ಅಣ್ಣ ತುಂಬ ಚೆನ್ನಾಗಿ ಬೆಂಕಿ ಹಾಕಿ ಉರಿಸ್ತಾ ಇದ್ದಾರೆ. ಎತ್ಕೋ ತವ ಮಡಗು, ಎತ್ಕೋ. ಹೊಸದಪ್ಪ ಇದು, ಇದೇ ಪ್ರಥಮ ಬಾರಿ. ದೋಸ್ತಿ ಎಣ್ಣೆ ಹಾಕಿ ದೋಸ್ತಿ ತವ ಮೇಲೆ. ಇರು ದೋಸ್ತಿ, ಚೆನ್ನಾಗಿ ಬೆಂಕಿ ಉರಿತಾ ಇದೆ. ಇನ್ನೂ ಚೆನ್ನಾಗಿ ಕಾಯ್ಲಿದೆ ತವ ಕಾಯಬೇಕು ಚೆನ್ನಾಗಿ. ಅವಾಗೇ ಸೌಂಡ್. ಎಣ್ಣೆ ಹಾಕೋರು ಚಿರೋ 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 ಅನ್ನೋದು. ಇವಾಗ ನೋಡಿ ದೋಸ್ತಿ, ಕಾದದೆ ಹಿಂಗೆ ನೋಡೋದು. ಸೂಪರಾಗಿ ಕಾದಿದೆ. ಸ್ನೇಹಿತರೆ, ಈಗ ಒರಿಜಿನಲ್ ನಾಟಿ ಕೋಳಿದು ಗುಂಟ್ಕಾಯಿ ಲಿವರು 2.5 kg ಇದೆ, 35 ಕೋಳಿದು. ಈಗ ನಾನು ಶುದ್ಧವಾದ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 100 ಗ್ರಾಮ್ ಎಣ್ಣೆ. ಸ್ನೇಹಿತರೆ, 25 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ರೋಸ್ಟ್ ಆಗಿದೆ. ಈಗ ಒಂದು ದಪ್ಪದು ಕ್ಯಾಪ್ಸಿಕಮ್ ಕಟ್ ಮಾಡಿರೋದು ಹಾಕೋತಾ ಇದ್ದೀನಿ. ಅಣ್ಣ, ಇದ್ರಲ್ಲಿ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ಆಯ್ತದೆ. ತವಾದಲ್ಲಿ ಹೊಸ ಅನುಭವ ನನಗಿದು ಕನ್ನಡ.
ಸ್ನೇಹಿತರೆ, ಇದು ರೋಸ್ಟ್ ಆಯಿತು. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ, ಒಂದು 3/4 kg. ಇವಾಗ ಈರುಳ್ಳಿ ರೋಸ್ಟ್ ಆಗಿದೆ. 50 ಗ್ರಾಮ್ ಚೆಂದಾಗಿ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಆ ಬೆಳ್ಳುಳ್ಳಿ ರೋಸ್ಟ್ ಆಗಿದೆ. ದೋಸ್ತಿ ಹಾಕು. ಟೊಮೊಟೊ 1/4 kg ಟೊಮೊಟೊ ಹಾಕ್ತಾಯಿದ್ದೀವಿ. ನೋಡಿ, ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಗುಂಟ್ಕಾಯಿ, ಟೊಮೊಟೊನೂ ಸ್ವಲ್ಪ ಬಾಯ್ಲ್ ಆಯಿತು. ಈಗ ಹಾಕ್ತಾಯಿದ್ದೀನಿ. ಹಾಕೋಣ, ಬೆಂಕಿ ಹಾಕೋಣ. ಎಷ್ಟು ಬೆಂಕಿ ಹಾಕ್ತೀವೋ ಅಷ್ಟು ಬೇಗ ಆಗುತ್ತೆ. ಮಳೆ ಬಂದ್ಬಿಡ್ತದೆ ಈಗ, ಅಷ್ಟು ಬೇಗ ಮಾಡ್ಕೊಂಡು ತಿನ್ಕೊಂಡು ಹೋಯ್ತಾ ಇರಬೇಕು. ಸ್ನೇಹಿತರೆ, ಹೇಳಪ್ಪ, ಹೋಟ್ಲಲ್ಲಿ ಈ ಥರ ಸಿಗುತ್ತಾ? ನಾವೇನಾದರೂ ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಬಂದರೆ ದೋಸ್ತಿ, ನಾವು ಎಷ್ಟು ಕೋಳಿ ಕುಯ್ತೀವೋ ಅಷ್ಟು ಮಾತ್ರ ಗುಂಟ್ಕಾಯಿ ಲಿವರ್ನ ಕಸ್ಟಮರ್ ಕೊಡ್ತೀವಿ. ಅದು ಚಿಕನ್ ಜೊತೆ ಕೊಡಲ್ಲ, ಸಪ್ರೇಟ್ ಕೊಡ್ತೀವಿ. ಏಕೆಂದರೆ ಚಿಕನ್ಗಿಂತ ಸ್ವಲ್ಪ ರೈಟ್ ಕಮ್ಮಿ ಇರ್ತದೆ. ನಾವು ಇದರಲ್ಲಿ ಫ್ರೈ ಮತ್ತು ಪೆಪ್ಪರ್ ಡ್ರೈ ಮತ್ತು ಬಡಕೇರಿ ಪೆಪ್ಪರ್ ಡ್ರೈ ಇಷ್ಟನ್ನು ಒಂದು 4 ಐಟಮ ಲಿವರ್ನಲ್ಲಿ ಮಾಡ್ಕೊಡ್ತೀವಿ. ಗುಂಟ್ಕಾಯಿ ಹಾಕಿ 5 ನಿಮಿಷ ಆಯಿತು. ಈಗ ಲಿವರ್ ಹಾಕೋತಾ ಇದ್ದೀವಿ. ಹಾಕೋ ಸ್ನೇಹಿತ. ಸ್ನೇಹಿತರೆ, ಈ ಜಾಗ ಒಳ್ಳೆ ಮಳೆ ಬಂದರೆ ನೀರು ಹರಿಯೋಂಥ ಜಾಗ. ಹಾಗಾಗಿ ಈಗ ನೀರು ಹರಿತಾ ಇಲ್ಲ. ನೆಕ್ಸ್ಟ್ ನೀರು ಹರಿಯೋ ಟೈಮಲ್ಲಿ ಬಂದು ಈ ಜಾಗನ ನಿಮಗೆ ತೋರಿಸ್ತೀನಿ ನಾನು. ಇವಾಗಲೇ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೆ. ಈಗ 2 ಟೀ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಂತೆ. 2 ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. 3 ಟೀ ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಇದು ನಾವು ಮನೇಲೇ ಮಾಡ್ಕೊಳ್ಳೋದು, ನಮ್ಮ ಹೋಟ್ಲಿಗೂ ಮನೇಲೇ ಮಾಡ್ಕೊಳ್ಳೋದು. ನಾನು ಹೋಟ್ಲಿಂದ ಎತ್ಕೊಂಡ್ಬಂದಿರೋ ಇದು ಪುಡಿ ಇದು. ಸ್ನೇಹಿತರೆ, ಈಗ ಅರ್ಧ ಟೀ ಸ್ಪೂನು ಹಳದಿ ಪೌಡ್ರ್ ಹಾಕೋತಾ ಇದ್ದೀನಿ, ಅರಿಶಿನ ಪುಡಿ. ಸ್ವಲ್ಪ ನೀರು ಹಾಕೋತಾ ಇದ್ದೀವಿ ಬಯಲಾಗಲಿ ಅಂತ. ವೀಕ್ಷಕರೇ, ಎಲ್ಲಪ್ಪ ಇವ್ರಿಗೆ ಎಷ್ಟೊಂದು ಒರಿಜಿನಲ್ ನಾಟಿಕೋಳಿ ಸಿಗುತ್ತೆ ಅಂತ ನಿಮ್ಗೆ ಗೊಂದಲ ಆಗ್ತಾ ಇದೆಯಾ? ಗೊಂದಲ ಯಾಕೆ ಮಾಡ್ಕೋತೀರಾ? ಇಂದಿನ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗ್ತದೆ. ಈಗ ನಾನು ನಮ್ಮ ಹೋಟ್ಲಿಗೆ ಮಾಡ್ಕೊಂಡಿರೋಂಥ ಗರಂ ಮಸಾಲಾನ ಒಂದು ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಒರಿಜಿನಲ್ ನಾಟಿ ಕೋಳಿ ಗುಂಟ್ಕಾಯಿ ಫ್ರೈ ರೆಡಿಯಾಗಿದೆ. ಕೊನೆಯದಾಗಿ ಈಗ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಘಮ ಘಮ ಪರಿಮಳ ಸೂಪರಾಗಿ ಬರ್ತಾಯಿದೆ. ರೆಡಿಯಾಗಿದೆ ಈಗ ನಾಟಿ ಕೋಳಿ ಗುಂಟ್ಕಾಯಿ ಲಿವರ್. ಸ್ನೇಹಿತರೆ, ಅದ್ಭುತವಾಗಿ ಒರಿಜಿನಲ್ ನಾಟಿ ಕೋಳಿ ಗುಂಟ್ಕಾಯಿ ಲಿವರು ನಾಟಿ ಸ್ಟೈಲಲ್ಲಿ ಫ್ರೈ ರೆಡಿಯಾಗಿದೆ. ಈಗ ನಾನು ಸ್ನೇಹಿತರ ಜೊತೆಲಿ ತಿನ್ನೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಪೂರಿಗೆ ನಾಟಿ ಕೋಳಿ ಲಿವರ್ ಫ್ರೈ ಹೇಗಿರುತ್ತೆ ಅಂತ ನನ್ನ ಸ್ನೇಹಿತರುಗಳ ಹತ್ರ ತಿಳ್ಕೊತೀನಿ. ಗೆಳೆಯ ತಗೋ ಗೆಳೆಯ, ತಿನ್ನೋಣ. ತಿನ್ನೋಣ ಇಡೀ ಗೆಳೆಯ. ಹಿಡಿಯೋಣ. ಹಿಡಿಯೋಣ. ತುಂಬ ಚೆನ್ನಾಗಿದೆ, ಭಾಳ ರುಚಿಯಾಗಿದೆ. ಇಂಥ ವಾತಾವರಣದಲ್ಲಿ ತಿಂತಾಯಿದ್ರೆ ಭಾಳ ಸಂತೋಷವಾಗ್ತದೆ ನಮಗೆಲ್ಲರಿಗೂ. ನಮ್ಮ ಗೆಳೆಯ ಮಾಡಿರೋದು ನಾಟಿ ಕೋಳಿ ಇಲ್ಲಿ ಗುಂಟ್ಕಾಯಿ ತುಂಬ ಚೆನ್ನಾಗಿದೆ. ತಿಂತಾರೆ, ಇನ್ನೊಂದು ಸಾರಿ ತಿನ್ನೋಣ ಅನ್ನಿಸ್ತದೆ. ನೀವು ಬನ್ನಿ, ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಯಾಕೆಂದರೆ ಈ ರೀತಿ ವಾತಾವರಣದಲ್ಲಿ ನನ್ನ ಗೆಳೆಯರ ಜೊತೆಲಿ ಈಗ ಒಂದು ಖುಷಿಯಿಂದ ಮಾಡಿರೋದ್ರಿಂದ ವಂಡರ್ಫುಲ್ ಆಗಿದೆ. ನಿಮಗೂ ಈ ರೀತಿ ತಿನ್ನಬೇಕು ಆಸೆ ಇದ್ದರೆ ನಮ್ಮ ಕಾಮೆಂಟ್ ಮೇಲೆ ಕಾಮೆಂಟ್ ಹಾಕಿ. ನಾನು ಫ್ರೀ ಇರಬೇಕಾದ್ರೆ ನಾನು ಒಂದು ಟೈಮ್ ಕೊಡ್ತೀನಿ. ಆ ಟೈಮಲ್ಲಿ ಬಂದು ಎಲ್ಲ ಎಂಜಾಯ್ ಮಾಡವ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಪೋರ್ಟ್ ಎಂದೆಂದು ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋಗೆ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಮ್ಮ ಹೋಟ್ಲ್ ಅಡ್ರೆಸ್ ಕನ್ಫ್ಯೂಸ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ನಮ್ಮ ಚಾನಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇರೋದಾದರೆ
ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.